ಮಧ್ಯಪ್ರಾಚ್ಯ ಸಂಘರ್ಷ ಹಿನ್ನೆಲೆಯಲ್ಲಿ ಕಚ್ಚಾ ತೈಲದ ಬೆಲೆ ಮತ್ತೆ ಏರಿಕೆ ಆಗುತ್ತೆ. ಕಚ್ಚಾ ತೈಲ ದರದಲ್ಲಿ ಮತ್ತೆ 6% ಏರಿಕೆ ಆಗುತ್ತೆ. ಇದು ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ. ಮಧ್ಯಪ್ರಾಚ್ಯ ಸಂಘರ್ಷ ಏನೋ ನಡೀತಾ ಇದೆ, ಅವರವರ ದ್ವೇಷಕ್ಕೋ ಅಥವಾ ಅವರವರ ಮನಸ್ತಾಪಗಳಿಗೋ ಕಿತ್ತಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಮತ್ತೆ ಬೆಲೆ ಏರಿಕೆ ಆಗ್ತಾ ಇರೋದು. ಈಗ ಆಲ್ರೆಡಿ ಜನ ತತ್ತರಿಸಿ ಹೋಗ್ತಿದ್ದಾರೆ. ಕಚ್ಚಾ ತೈಲದ ಬೆಲೆ ಆಗಿರಬಹುದು, ಸಿಲಿಂಡರ್ ಆಗಿರಬಹುದು, ಎಲ್ಲವೂ ಕೂಡ ರೇಟ್ ಹೈಕ್ ಆಗಿರೋದ್ರಿಂದ ಒದಾಡ್ತಾ ಇದ್ದಾರೆ. ಜನಜೀವನ ಸಿಕ್ಕಾಪಟ್ಟೆ ತೊಂದರೆಗೆ ಸಿಲುಕುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಊಟನೇ ಮಾಡೋದು ಬೇಡ, ಎಷ್ಟು ದಿವಸ ಹಾಗೆ ಇರ್ತೀವೋ ಹಾಗೆ ಎದ್ಬಿಡೋಣ ಅನ್ನೋ ಜನರು ಕೂಡ ಇದ್ದಾರೆ. ಇನ್ನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಾಗ ಬಹಳಷ್ಟು ತೊಂದರೆ ಇರುತ್ತೆ. ಅವ್ರಿಗೆ ಬರುವಂಥ ಇನ್ಕಮ್ಮು ಅಷ್ಟರಲ್ಲೇ ಇರುತ್ತೆ. ಆ ಇನ್ಕಮ್ ತಕ್ಕಂತೆ ಜೀವನವನ್ನು ನಡೆಸಬೇಕು ಅಂತಂದರೆ ಬಹಳ ಕಷ್ಟ ಇರುತ್ತೆ. ಆ ಕಮಿಟ್ಮೆಂಟಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಬೇಕಾಗತ್ತೆ, ಅದನ್ನು ಮಾಡೋದಕ್ಕಾಗೋದೇ ಇಲ್ಲ. ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಜೋರಾಗಿ ನಡೀತಾ ಇರೋದ್ರಿಂದ ಇವರ ಸಂಘರ್ಷಗಳು ನಿಲ್ಲದೇ ಇರೋ ಕಾರಣ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇರುವಂಥದ್ದು, ಜೊತೆಗೆ ರೇಟ್ ಹೈಕ್ ಕೂಡ ಆಗ್ತಾ ಇರೋದು. ಇತ್ತ ಅಡುಗೆ ಎಣ್ಣೆ ಈಗ ಮತ್ತೆ 6% ಏರಿಕೆ ಆಗುತ್ತೆ. ಯಾವಾಗ ಕಮ್ಮಿ ಆಗುತ್ತೆ? ಯುದ್ಧ ನಿಲ್ಲಬೇಕು ಅಂತಾರೆ. ಈ ಸದ್ಯಕ್ಕೆ ಯುದ್ಧ ನಿಲ್ಲುತ್ತಾ? ಖಂಡಿತವಾಗ್ಲೂ ನಿಲ್ಲುವಂತಹ ಮುನ್ಸೂಚನೆ ಕೊಡ್ತಾನೇ ಇಲ್ಲ. ಯಾಕಂದ್ರೆ ಕದನ ವಿರಾಮ ಅಂತ ಘೋಷಣೆ ಮಾಡಿದ್ರು ಯುದ್ಧಗಳು ಆಗ್ತಾನೇ ಇದೆ, ಯುದ್ಧವನ್ನ ಮಾಡ್ತಾನೆ ಇದ್ದಾರೆ. ಕಾದ್ ನೋಡ್ಬೇಕಾಗತ್ತೆ ಯುದ್ಧ ಯಾವಾಗ ಎಂಡ್ ಆಗುತ್ತೆ ಅಂತ.